ಕೊಡಲಿಕ್ಕೆ ಉಂಟು. ಕೊಕ್ಕೋ ಕೊಯ್ಯಲಿಕ್ಕೆ ಹೋಗ್ತಾ ಇದ್ದೇವೆ. ಹಾಗೆ ನಾನು ಇಲ್ಲಿ ತನಕ ಕೊಕ್ಕೋ ಕೊಯ್ದು ಲಾಗ್ದಲ್ಲಿ ಇಷ್ಟು ಸಿಕ್ಕಿತ್ತು. ಈಗ ಇದು ನನ್ನ ಫೇವ್ರೇಟ್ ಇಷ್ಟು ಕೊಕ್ಕೋ ಸಿಕ್ಕಿತ್ತು. ಇದರಲ್ಲಿ ಇಷ್ಟು ಕೊಕ್ಕೋ ಸಿಕ್ಕಿತ್ತು ನಮಗೆ. ಇದನ್ನು ನಾವು ಒಂದು ಹುಂಡೆ ಹುಳಿ ಹೆಕ್ಲಿಕ್ಕೆ ಹೋಗ್ತಿದ್ದೇವೆ. ಸುಮಾರು ಹುಳಿ ಆಯಿತಾ. ಇದನ್ನು ಚೆಂದ ಮಾಡಿ ಸ್ಲೈಸ್ ಮಾಡಿ ಚಿಪ್ಸ್ಗೆ ಚಿಪ್ಸಿಗೆ ನಾವು ಕಟ್ ಮಾಡ್ತೇವೆ ನೋಡಿ, ಅದೇ ಥರ ಸ್ಲೈಸ್ ಮಾಡಬೇಕು. ಇಲ್ಲಿ ಇದರಲ್ಲಿ ಬೀಜ ಕಾಣ್ತುಂಟು. ಇನ್ನೂ ಕೂಡ ವರ್ಕ್ ಮಾಡ್ತಾನೇ ಇದ್ದಾರೆ. ಮಧ್ಯಾಹ್ನ ಕಳೆದು ಸಂಜೆ ಚಹಾ ಕುಡ್ತಾ ಇತ್ತು. ಇಲ್ಲಿ ಕೂಡ ಕಟ್ ಮಾಡ್ತಿದ್ದಾರೆ. ಶಂಭು ಕಾದಿಲಿ ತಗೊಳ್ಳಿ. ಕೆಲವರು ಇದರದ್ದು ಪಲ್ಯ ಮಾಡ್ತಾರೆ ಆಯಿತಾ. ನಾನು ರೀಲ್ಸಲ್ಲಿ ನೋಡಿದ್ದೆ. ಹೇಗೆ ಈ ವಾಸನೆದನ್ನು ಪಲ್ಯ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಹಾಯ್ ಗೈಸ್, ನಮಸ್ತೆ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನಿಮ್ಮ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲಕ್ಕೆ ನುತ್ತಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಬೆಳಗ್ಗಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತು ಶುಕ್ರವಾರ, ಇವರಿಗೆ ರಜೆ ಉಂಟು. ಹಾಗೆ ಬೆಳಗ್ಗೆ ಕೊಕ್ಕೋ ಕೂಡ ಕೊಡಲಿಕ್ಕೆ ಉಂಟು. ಕೊಕ್ಕೋ ಕೊಯ್ಯಲಿಕ್ಕೆ ಹೋಗ್ತಾ ಇದ್ದೇವೆ. ಹಾಗೆ ನಾನು ಇಲ್ಲಿ ತನಕ ಕೊಕ್ಕೋ ಕೊಯ್ದು ವ್ಲಾಗ್ ಮಾಡಿದ್ದೇ ಇಲ್ಲ ಗೊತ್ತಿಲ್ಲ. ಅಂದರೆ ಬೆಳಗ್ಗೆ ಅದನ್ನು ಒಡೆದು ಕೊಡುವಂಥದ್ದೆಲ್ಲ ವ್ಲಾಗ್ ಮಾಡಿರಲಿಲ್ಲ. ಹಾಗಾಗಿ ವ್ಲಾಗ್ ಮಾಡುವ ಅಂತ ಅಂದ್ಕೊಂಡು ಈಗಲೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಕೂದಲೆಲ್ಲ ಬಾಚಲಿಲ್ಲ ನಾನು. ಹಾಗೆ ಇದು ಇವರು ಕೊಕ್ಕೆ ತೆಕೊಂಡು ಹೋದರು. ನಾನು ಸಹ ಹೋಗ್ತಾ ಇದ್ದೇನೆ. ನಿನ್ನೆ ಜೋರು ಮಳೆ ಬಂದಿದೆ ನಮಗೆ. ಹಾಗೆ ನಮಗೆ ಮಳೆಗೆಲ್ಲ ಶುರು ಆದಾಗೆ ಅನ್ನಿಸ್ತದೆ ನೋಡುವಾಗ. ಯಾಕಂದರೆ ಒಂದು ದಿವಸ ಬಿಟ್ಟು ಒಂದು ದಿವಸ ಮಳೆ ಬರ್ತಾ ಉಂಟು. ಮಳೆ ಬಂದರೆ ಸಹ ಖುಷಿಯೇ ನನಗೆ. ಯಾಕಂದರೆ ತೋಟಕ್ಕೆ ನೀರು ಹಾಕಬೇಕು ಅಂತಿರೋದಿಲ್ಲ. ಮತ್ತು ವೆದರೆಲ್ಲ ತಂಪು ತಂಪು ಇರ್ತದಲ್ಲ. ಈಗ ಸಹ ತಂಪು ತಂಪು ಉಂಟು ತೋಟ ಎಲ್ಲ. ಹಾಗೆ ಖುಷಿ ಅನ್ನಿಸ್ತದೆ. ಕೊಕ್ಕೋ ತುಂಬ ಇಲ್ಲ ನಮಗೆ. ಇರೋದು ತೋಟದಲ್ಲಿ 3 ಗಿಡ ಆಯಿತಾ. ಆಮೇಲೆ ತೋಟದ ಹೊರಗಿಂದ ಒಂದು 3 ಗಿಡ ಉಂಟು. ಅದರಲ್ಲಿ ಆಗ್ತದೆ ಇಲ್ಲ ಅಂತ ಗೊತ್ತಿಲ್ಲ. ಆದರೆ ಈ 3 ಗಿಡದಲ್ಲಿ ಹಣ್ಣು ಈಗ ಸುಮಾರು ಆಗ್ತುಂಟು. ಹಾಗಾಗಿ ಕೊಯ್ಲಿಕ್ಕೆ ಬಂದದ್ದು. ಮತ್ತು ಹಣ್ಣಾಗಿ ಹೋದರೆ ವೇಸ್ಟ್ ಅಲ್ಲ. ಈಗ 100 ರೂಪಾಯಿ ಉಂಟು ಕೆಜಿಗೆ. ನಿಮ್ಮ ಕಡೆ ಎಷ್ಟು ಕೊಡ್ತಾರೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ. ಲಾಸ್ಟ್ ಟೈಮ್ 210 ತನಕ ಹೋಗಿತ್ತು ಕೆಜಿಗೆ. ಆಗ ಅಷ್ಟು ಕೊಕ್ಕೋ ಇರಲಿಲ್ಲ ನಮ್ಮ ಹತ್ರ. ಇವಾಗ ಸ್ವಲ್ಪ ಉಂಟು. ಇರುವಾಗ ಕೊಯ್ದು ಕೊಡುವ ಅಂತ. ಗಿಡದಲ್ಲಿ ಇಷ್ಟು ಸಿಕ್ಕಿತ್ತು. ಈಗ ಇದು ನನ್ನ ಫೇವ್ರೇಟ್ ಮರಕ್ಕೆ ಬಂದೆವು. ಇಲ್ಲಿ ಕೆಲವು ತಲುಪಲಿಲ್ಲಾದರೆ ನಾನು ಹತ್ತಬೇಕಷ್ಟೇ. ನೋಡುವ ಎಷ್ಟು ತಲುಪ್ತದೆ ಹೇಗೆ ಅಂತ. ಈಗ ಇವ್ರು ಕೊಯ್ತಾ ಇದ್ದಾರೆ. ನನಗೆ ಇವಾಗಲೇ ಹೊಡೆದು ಅದನ್ನು ಕಳಿಸ್ಬೇಕು. ಹಾಗಾಗಿ ಬೇಗ 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 ಅಂತ ಹೇಳ್ತಿದ್ದೇನೆ ನಾನು. ಯಾಕಂದರೆ ನಮ್ಮಲ್ಲಿ ಇವತ್ತು ಕೇಶವಣ್ಣ ಬರ್ತಾರೆ. ಅವರನ್ನು ಸಹ ಕರ್ಕೊಂಡು ಬರಬೇಕು. ಅದು ಉಂಡೆ ಹುಳಿ ಕೊಯ್ಯಲಿಕ್ಕೆ. ಅದು ಅವ್ರು ಬಂದ ಮೇಲೆ ನಾನು ಉಂಡೆ ಹುಳಿ ಹೇಗೆ ಕೊಯ್ತಾರೆ, ಹೇಗೆ ಅದರ ಪ್ರೊಸೀಜರ್ ಅಂತ ಹೇಳ್ತೇನೆ ನಿಮಗೆ. ಟಿಂಕಿ ಸಹ ಬಂದಿದ್ದಾನೆ ನೋಡಿ. ಹ್ಞೂ ಆಗಿದೆ 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 ಹಣ್ಣಾಗಿದೆ. ಮತ್ತು ಟಿಂಕಿ ನೋಡಿ ಕಾವಲು ಕಾಯ್ತಿದ್ದಾರೆ. ಇಲ್ಲಿ ಕೊಕ್ಕ ತೆಗಿತಿದ್ದಾರೆ. ಮಂಡೆಗೆ ಮಿನಿ ಬಿದ್ದರೆ ಅಂತ ಮಾಡಿದ್ರು ಇವರು. ಕೂರ ಎಂತ ಮಾಡೋದು? ಈಚೆ ಬನ್ನಿ, ಮಂಡೆಗೆ ಬೀಳ್ಬೋದು ಇನ್ನು. ಈ ಕೊಕ್ಕದ್ದು ಹೂವು ಮತ್ತು ಕೊಕ್ಕದ್ದು ಚಿಕ್ಕ ಚಿಕ್ಕ ಕಾಯಿ ಆಯಿತಾ. ಮುಂಚೆ ನನ್ನ ಅಪ್ಪ ಮರಕ್ಕೆ ಹತ್ತಲಿಕ್ಕೆ ಬಿಡ್ತಿರ್ಲಿಲ್ಲ. ಯಾಕಂದರೆ ಇದು ಕಾಲಿಗೆ ತಾಗಿ ಹೂವೆಲ್ಲ ಹಾಳಾಗ್ತದೆ ಅಂತ. ಅಂದರೆ ಇದು ನಮ್ಮದು ಕಾಲಲ್ಲಿ ಸಿಕ್ಕಿದರೆ ಹೂವೆಲ್ಲ ಹಾಳಾಗಿ ಹೋಗ್ತದಲ್ಲ, ಅದಕ್ಕೋಸ್ಕರ ಹತ್ತಲಿಕ್ಕೆ ಬಿಡ್ತಿರ್ಲಿಲ್ಲ. ಈಗ ಇದಕ್ಕೆ ಹತ್ತಬೇಕಷ್ಟೇ. ಯಾಕಂದರೆ ಒಂದು ಕಡೆ ಕೊಯ್ಲಿಕ್ಕೆ ನಮ್ಮ ಕೊಕ್ಕೆ ತಲುಪುವುದಿಲ್ಲ. ಇವರು ಟ್ರೈ ಮಾಡ್ತಾ ಇದ್ದಾರೆ ನೋಡಿ. ಇದು ಚೆಂದ ಅಲ್ಲ ನೋಡಲಿಕ್ಕೆ ಸಹ. ನೋಡಿ ಅಂತೆ ಇಷ್ಟು ಕೊಕ್ಕ ಸಿಕ್ಕಿತ್ತು. ಯಾವಾಗಲೂ ನಾನು ಗುರುವಾರ ಸಂಜೆ ಕೊಯ್ದಿಡೋದು. ಆದರೆ ನಿನ್ನೆ ಸ್ವಲ್ಪ ಕಟ್ಟಿಗೆದು ಕೆಲಸ ಇತ್ತಲ್ಲ ಅಂತೇಳಿ ಬರಲಿಲ್ಲ, ಸುಸ್ತಾಗ್ತದೆ ಅಂತ. ಹೀಗೆ ನೋಡ್ತು ಮತ್ತು ಅದನ್ನು ಸೇಲ್ ಮಾಡಿತು. ಕೊಕ್ಕೋ ಹೀಗಿರ್ತದೆ. ಆಮೇಲೆ ಇದನ್ನು ಹೀಗೆ ಮಾಡಿ ಪಾತ್ರೆಯಲ್ಲಿ ಹಾಕಬೇಕು. ಎಲ್ಲ ಸಹ ಹೊಡೆದು ಇದುಂಟಲ್ಲ ಹೊರಗೆದು ಲೇಯರ್, ಇದು ಯೂಸ್ ಇಲ್ಲ. ನಮ್ಮಲ್ಲಿ ದನಗಳು ತಿಂತದೆ. ಹಾಗೆ ಇದನ್ನು ಹೊಡೆದು ದನಗಳಿಗೆ ಕೊಡೋದು ಬಕೆಟಲ್ಲಿ ಹಾಕಿ, ಅಂದರೆ ಪೀಸ್ ಪೀಸ್ ಮಾಡಿ. ಹಾಗೆ ಎಲ್ಲ ಹೊಡೆದಾಯಿತು. ಇನ್ನು ಸಿಪ್ಪೆಗೆ ಮಂಗಳ ಗೌರಿ ಕಾಯ್ತಾ ಇದ್ದಾಳೆ. ಬೇಗ ಬೇಗ ಹೊಡೆದು ಕೊಡ್ಬೇಕು ಅವರಿಗೆ. ಇದರಲ್ಲಿ ಇಷ್ಟು ಕೊಕ್ಕೋ ಸಿಕ್ಕಿತ್ತು ನಮಗೆ. ಇದನ್ನು ನಾವು ಒಂದು 2 ತೊಟ್ಟೆಯಲ್ಲಿ ಹಾಕಿ ತುಂಬಿಸಿಕೊಡ್ಬೇಕು. ಯಾಕಂದರೆ ಇದರಲ್ಲಿ ನೀರು ಬರ್ತಾ ಇರ್ತದೆ. ಅದು
ಸೋರ್ಬಾರ್ದಲ್ಲ, ಹಾಗಾಗಿ 2 ತೊಟ್ಟೆಯಲ್ಲಿ ಹಾಕಿ ಸೇಲ್ ಮಾಡುವಂಥದ್ದು. ಇದು ಹೇಗೆ ಅಂದರೆ ಇದರದ್ದು ಈ ಬಿಳಿ 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 ಕಲರ್ ಉಂಟಲ್ಲ, ಇದೆಲ್ಲ ಒಣಗಿ ಹೋಗಿ ಅದರೊಳಗಡೆ ಒಂದು ಕಾಫಿ ಕಲರ್ ಆಗ್ತದೆ ಒಣಗಿ ಆದಮೇಲೆ, ಅದರಲ್ಲಿ ಚಾಕ್ಲೇಟ್ ಪೌಡ್ರ್ ಮಾಡೋದು. ಸೊ ಈಗ ಇದು ಇನ್ನು ಫರ್ಮೆಂಟೇಷನ್ ಮಾಡ್ತಾರೆ ಅವರು, ನಾವು ಕೊಟ್ಟದನ್ನು ಒಂದು ಬ್ಯಾರಲಲ್ಲಿ ಹಾಕಿ ಹಾಗೆ ಒಣಗಿಸ್ಲಿಕ್ಕೆ ಬಿಡ್ತಾರೆ, ಮತ್ತು ಅದನ್ನು ರೋಸ್ಟ್ ಮಾಡ್ತಾರೆ. ಆ ಥರ ಎಲ್ಲ ಪ್ರೊಸೀಜರ್ ಉಂಟು. ಸೊ ಇದು ನಾವಿಲ್ಲಿಂದ ಕೊಡುವಂಥದ್ದು. ಅದಕ್ಕೆ ನೋಡಿ ಹೀಗೆ ಪೀಸ್ ಪೀಸ್ ಮಾಡಿ ಕೊಡುವಂಥದ್ದು. ಅವರಿಗೆ ಭಾರಿ ಇಷ್ಟ. ನಾನೀಗ ಕಟ್ ಮಾಡ್ತಿರುವಾಗಲೇ ಸೌಂಡ್ ಬರಲಿಕ್ಕೆ ಶುರುವಾಗಿದೆ. ಇಬ್ಬರದು ಕೂಡ ನೋಡಿ ಕಾಯ್ತಿದ್ದಾರೆ, ಕೊಡುವ ಇನ್ನು. ಖುಷಿಯಾಗಿ ಭಾರಿ ಖುಷಿ ಇವರಿಗೆ ಇತ್ತು ಅಂತ ಹೇಳಿದರೆ ನೋಡಿ. ನೋಡಿ ಯಾರೆಲ್ಲ ಇದ್ದಾರೆ ಅಂತ. ಶಂಭು ಒಬ್ಬ ಇಲ್ಲ, ನಂದಿ, ಇದು ರಿಂಗಿ, ಮತ್ತು ನಮ್ಮ ಜೂನಿಯವರಿಗೆ ಹಾಲು ಕುಡಿಸೋದು, ನಮ್ಮ ಕಜ್ಜೋನಿಗೆ. ಇವನಿದ್ದಾನಲ್ಲ ರಿಂಗಿ, ಇವಳ ಅಕ್ಕನ ಮಗ ರಿಂಗಿ ಮತ್ತು ಡಿಂಗಿ. ಸೋನಾಕ್ಷಿಯ ಮಕ್ಕಳಲ್ಲಿ ಇವರಿಬ್ಬರು ಉಳಿದದ್ದು. ಡಿಂಗಿ ಇಲ್ಲ, ನಾವು ಹೋಗಿದ್ದಾನೆ ಬರ್ದಕ್ಕಷ್ಟೇ. ನಂದಿ ಇದ್ದಾನೆ, ಸೂಪರ್ ಕ್ಯೂಟ್ ನಂದಿ. ಶಿವಣ್ಣ ಬಂದಿದ್ದಾರೆ, ಹಾಗೆ ಅವರು ಉಂಡೆ ಹುಳಿ ಕೊಯ್ತಾಯಿದ್ರು. ನಾವು ದನಗಳನ್ನೆಲ್ಲ ಬಿಟ್ಟು ಮಾವಿನಣ್ಣೆಲ್ಲ ಹೆಕ್ಕಿಕೊಂಡು ಬಂದೆ. ಈಗ ಅದೇ ಉಂಡೆ ಹುಳಿ ಹೆಕ್ಕಲಿಕ್ಕೆ ಹೋಗ್ತಿದ್ದೇವೆ. ಸುಮಾರಷ್ಟು ಉಂಟಂತೆ ನಮ್ಮಲ್ಲಿ. ಕಳೆದ ಸಲ ಅದರಲ್ಲಿ ಎಷ್ಟು ಅದು ಗೊತ್ತುಂಟ, 12-13 ಹುಳಿ ಏನೋ ಅದು ಅಷ್ಟೇ. ಈ ಸಲ ಸುಮಾರು ಉಂಟು. ಹಾಗೆ ಈಗ ನಾನು ಮತ್ತು ಇವರು ಸ್ವಲ್ಪ ಹೆಕ್ಕುವ, ಅಪ್ಪ ಸಹ ಬರ್ತೇನೆ ಹೆಕ್ಕಲಿಕ್ಕೆ ಅಂತ ಹೇಳಿದರು. ಮನೆಗೆ ಬಂದು ಹೇಳೋದು, ನಾನು ಒಂದು ಬಟ್ಟೆ ಫುಲ್ ಮಾಡಿ ಹೆಕ್ಕಿ ಬಂದೆ ಅಂತ. ನಾನು ಬಂದು ನೋಡಿದ್ದೆ ಎಷ್ಟು ಅಂತ, ನೋಡಿದರೆ ನೋಡಿ ಇಷ್ಟ ಹೆಕ್ಕಿದ್ದಾರೆ ಇವರು. ಇದು ಉಂಡೆ ಹುಳಿ ಆಯಿತಾ. ಇದನ್ನು ಚೆನ್ನಾಗಿ ಮಾಡಿ ಸ್ಲೈಸ್ ಮಾಡಿ, ಚಿಪ್ಸ್ಗೆ ನಾವು ಹೇಗೆ ಸ್ಲೈಸ್ ಮಾಡ್ತೇವೆ ಹಾಗೆ ಕಟ್ ಮಾಡಬೇಕು. ಆಮೇಲೆ ಅದರಲ್ಲಿರುವ ಸೀಡ್ಸನ್ನು ಸಪ್ರೇಟ್ ಮಾಡಿ ಒಣಗಿಸಿ ಆದಮೇಲೆ ಇದು ಕಪ್ಪು ಕಲರ್ ಆಗ್ತದೆ. ಅದನ್ನು ಹುಡಿ ಮಾಡಿ ಉಪ್ಪು ಹಾಕಿಟ್ಕೊಂಡ್ರೆ ಆಯಿತು. ಸುಮಾರು ವರ್ಷಕ್ಕೆ ಬರ್ತದೆ. ಒಂದು ವೇಳೆ ಹುಣಸೆ ಹುಳಿ ಆದರೂ ಹಾಳಾಗ್ಬೋದು, ಇದು ಹಾಳಾಗೋದಿಲ್ಲ, ಅಷ್ಟು ಒಳ್ಳೆಯದಿರ್ತದೆ. ನಾನು ಚಿಕ್ಕ ಇರುವಾಗಿಂದ ಸಹ ಅಷ್ಟೇ ಇದೇ ಉಪಯೋಗ ಆಯಿತಾ. ನಮ್ಮ ಮನೆಯಲ್ಲಿ ಹುಣಸೆ ಹುಳಿಯನ್ನು ತರೋದು ಫಂಕ್ಷನ್ ಏನಾದರೂ ಇದ್ದರೆ ಅಷ್ಟೇ. ಅಂದರೆ ಈ ಸಾರು ಮಾಡಲಿಕ್ಕೆ ಇರ್ತದಲ್ಲ, ರಸಮ್, ಅದಕ್ಕೋಸ್ಕರ ಹುಣಸೆ ಹುಳಿಯನ್ನೊಂದು ತರಿಸ್ತೇವೆ. ಬಿಟ್ಟರೆ ಇದೇ ಉಪಯೋಗಕ್ಕೆ. ಆಲ್ಮೋಸ್ಟ್ ಕಾಡಲ್ಲಿ ಇರುವವರೆಲ್ಲರೂ ಸಹ ಇದನ್ನು ಉಪಯೋಗ ಮಾಡೋದು. ನೋಡಿ ಇದರದ್ದು ಮರ ಇದು, ಇಲ್ಲಿ ಸುತ್ತ ಕೊಯ್ದೇವೆ. ಇದು ನಮ್ಮದೇ ಮರ ನೋಡಿ, ನಮ್ಮದು ತೋಟ ಇಲ್ಲಿ ಉಂಟು, ನಮ್ಮ ತೋಟ. ಇಲ್ಲಿ ಇದು ಮರ, ಇಲ್ಲೆಲ್ಲ ಕಡೆ ತೆಗೆದು ಹಾಕಿದ್ದುಂಟು. ಇಲ್ಲೆಲ್ಲ ಉಂಟು ನೋಡಿ. ಇಲ್ದಿರ ಹತ್ತಲಿಕ್ಕೆ ಕಷ್ಟ, ಅಲ್ಲಿಂದ ಆಗಿ ಬರಬೇಕು. ಇವರಿಗೆ ಇಳಿತಾರಂತೆ ನೋಡುವ, ವೃದ್ಧ ಇದ್ದಾರಲ್ಲ, ಹಾಗಾಗಿ ಕಾಲು ತಲುಪ್ತದೆ. ನನಗೆ ಆದರೂ ಕಷ್ಟ ಆದಿತ್ತು. ನಾನು ಅವರ ಅರ್ಧದಷ್ಟು ಇರೋದು ಉದ್ದ. ಉಂಡೆ ಹುಳಿ ತಂದೆವಲ್ಲ, ಅದನ್ನೀಗ ಅಪ್ಪ ಸ್ಲೈಸ್ ಮಾಡಿ ಕಟ್ ಮಾಡ್ತಾ ಇದ್ದಾರೆ. ಇದು ನೋಡಿ ನಾನು ಹೇಳಿದ್ದೆಲ್ಲ ಚಿಪ್ಸಿಗೆ ನಾವು ಕಟ್ ಮಾಡ್ತೇವೆ ನೋಡಿ, ಅದೇ ಥರ ಸ್ಲೈಸ್ ಮಾಡಬೇಕು. ಇಲ್ಲಿ ಇದರಲ್ಲಿ ಬೀಜ ಕಾಣ್ತುಂಟು ನೋಡಿ, ಅದು ನಮಗೆ ಹೋಗಬೇಕು. ಅದು ಇದ್ದರೆ ಕಹಿ ಆಗ್ತದೆ. ಹಾಗಾಗಿ ಚೆಂದ ಮಾಡಿ ಒಣಗಲಿಕ್ಕೋಸ್ಕರ ಈ ಥರ ಈ ಮೋಟು ಕತ್ತಿಯಲ್ಲಿ ಕೊಯ್ಬೇಕು. ಇದನ್ನು ಯಾರಾದರೂ ನೋಡಿದ್ದೀರಾ ಅಥವಾ ನೀವು ಉಪಯೋಗ ಮಾಡ್ತೀರಾ ಅಂತ ನನಗೆ ಹೇಳಿ ಕಮೆಂಟಲ್ಲಿ. ಹಾಗೆ ಎಂಥ ಹೆಸರು ಹೇಳ್ತೀರಿ ಅಂತ. ಇದಕ್ಕೆ ಕೆತ್ತೆ ಹುಳಿ, ಉಂಡೆ ಹುಳಿ ಅಂತ ಹೇಳ್ತೇವೆ ನಾವು. ಮತ್ತು ಬೇರೆ ಎಂತ ಹೇಳ್ತೀರಿ ಅಂತ ಹೇಳಿ ನನಗೆ, ಆಯಿತಾ. ಹಾಗೆ ತುಂಬ ನ್ಯಾಚುರಲ್, ಎಂತ ನಾವು ಇದಕ್ಕೆ ಕೆಮಿಕಲ್ ಅದೆಂತ ಇಲ್ಲ ಹಾಕಲಿಕ್ಕೆ. ಅದರಷ್ಟಕ್ಕೆ ಬೆಳೆಯೋದು ಕಾಡಲ್ಲಿ. ಮತ್ತು ನಾವು ಗೊಬ್ಬರ ಹಾಕಬೇಕು ಅಂತಿಲ್ಲ, ದೇವರು ಕೊಟ್ಟ ನೀರು ಅದರದ್ದೇ ಎಲೆಗಳಿಂದ ಗೊಬ್ಬರದಿಂದ ಆಗಿ ಇಷ್ಟು ಬೆಳೀತದೆ. ಹಾಗಾಗಿ ನಮಗೆ ಖರ್ಚಿಲ್ಲ. ಕೊಯ್ಲಿಕ್ಕೆ ಬರ್ತಾರಲ್ಲ ಅವರಿಗೆ ಮಾತ್ರ ಸ್ವಲ್ಪ ಕೊಡಬೇಕಾಗ್ತದೆ. ಇನ್ನೂ ಕೂಡ ವರ್ಕ್ ಮಾಡ್ತಾನೇ ಇದ್ದಾರೆ. ಮಧ್ಯಾಹ್ನ ಕಳೆದು ಸಂಜೆ ಚಹಾ ಕುಡ್ದಾಯಿತು. ಇಬ್ಬರು ಕೂಡ ಕಟ್ ಮಾಡ್ತಿದ್ದಾರೆ. ಇದೊಂದು ನೋಡಿ ಕಟ್ ಮಾಡಿ ಕಂಪ್ಲೀಟ್ ಆಯಿತು. ತುಂಬ ಅಂದರೆ ತುಂಬ ತಾಳ್ಮೆ ಬೇಕಾಯ್ತಾ ಇದನ್ನೊಂದು ಕ್ಲಿಯರ್ ಮಾಡಲಿಕ್ಕೆ. ಇದನ್ನು ಚಾಕುವಲ್ಲೆಲ್ಲ ಕಟ್ ಮಾಡಿದರೆ ಆಗೋದಿಲ್ಲ, ಹಾಗಾಗಿ ಇದರಲ್ಲೇ ಕಟ್ ಮಾಡಬೇಕು. ಇದಕ್ಕೆ ಮೋಟು ಕತ್ತಿ ಅಂತ ಹೇಳೋದು. ಸೊ ಈ ಥರ ಸ್ಲೈಸಾಗಿ ಬರಬೇಕು. ಸುಮಾರು ಹೊತ್ತು ಟೈಮ್ ತಗೊಳ್ತದೆ. ಇದು ಇನ್ನೂ ಕೂಡ ಉಂಟು, ಸಂಜೆ ತನಕ ಅಪ್ಪನಿಗೆ ಇದು ಡ್ಯೂಟಿ ಉಂಟು. ಇದನ್ನು ಇವತ್ತೇ ಕಂಪ್ಲೀಟ್ ಮಾಡಬೇಕು, ಇಲ್ಲಾಂದರೆ ನಾಳೆಗೆ ಹಣ್ಣಾದರೆ ಇದು ಕಾಯಿ ವೇಸ್ಟ್ ಆಗ್ತದೆ. ಹಣ್ಣಾಗಲಿಕ್ಕೆ ಬಾರ್ದು. ಕಾಯಿ ಇರೋದನ್ನೇ ಕಟ್ ಮಾಡಿ ನಾಳೆಗೆ ಒಣಗಿಸ್ಲಿಕ್ಕೆ ಹಾಕಬೇಕು. ಹಾಗೆ ತುಂಬ ಕಷ್ಟದ ಕೆಲಸ ಇದು.
ಹುಲ್ಲಿಗೆ ಬಂದಿದ್ದೆವು, ಹುಲ್ಲಾಯಿತು, ಇನ್ನು ಕಟ್ಟ ಹಿಡಿದು ಇವರು ಮತ್ತು ಶಂಭು ಇಬ್ಬರು ಮಿಡತೆ ಹಿಡಿತಿದ್ದಾರೆ. ಅಲ್ಲಿ ನೋಡಿ, ಇವರವರ ಹಿಂದೆಂದಲೇ, ಇವರ ಹಿಂದೆಯಿಂದ ಶಂಭು ಇಕೊಳ್ಳಿ, ಅವನು ಒಟ್ಟಿಗೆ ಇದ್ದಾನೆ ನೋಡಿ, ಅಲ್ಲಿದ್ದಾನೆ, ಒಟ್ಟಿಗೆ ಇದ್ದಾನೆ. ಕಳ್ಳಿಯಲ್ಲಿ ಜಂಪ್ ಮಾಡ್ತಿದ್ದಾನೆ. ಸುಮ್ಮನೆ ನಡೆಯುವುದು, ಅದಕ್ಕೆ ಕೊಡು ಅಂತ ಕೇಳುದು ನೋಡಿ ಅಲ್ಲಿ ಪಾಪ. ಶಂಭು ಶಂಭು ಕಾದಿಲಿ ತಗೊಳ್ಳಿ. ಗಾವಳೈ ಬೈಯುದವ ಪಾಪ, ಒಂದು ಮಿಡತೆ ಸೈಡ್ ಕೊಡಲಿಲ್ಲ ಅಂತ. ಕಾದಿಲಿ ಶಂಭು. ಎಲ್ಲ ಆಯಿತು, ಹುರ್ಕೊಂಡು ಹೋಗ್ತಿದ್ದಾರೆ. ಸಂಜೆ ಆಯಿತು ನೋಡಿ, ಸಂಜೆಗೆ ಹೋಗೋ ಚೆಂದ ಇರ್ತವೆ ವೆದರ್. ಇದನ್ನು ನೋಡಿ ಎಲ್ಲರೂ ಹೇಳ್ತಾರೆ, ನಮಗೆ ಸಹ ಒಂದು ಹಳ್ಳಿಯಲ್ಲಿ ಕಾಡಲ್ಲಿ ಒಂದು ಮನೆ ಇರಬೇಕು ಅಂತ ಅಲ್ಲ. ಬಿಸಿ ಇದ್ದಾನೆ ಇವಾಗ ಕಾಜು. ಇದು ಹೂವು ಆಯಿತಾ, ಇದು ಈಗ ಇನ್ನೂ ಸ್ವಲ್ಪ ಅರಳಬೇಕಷ್ಟೇ. ಅರಳಿದೆ ಸಾಧಾರಣ, ಅಷ್ಟು ವಾಸನೆ ಬರ್ತಿಲ್ಲ, ಇನ್ನೂ ವಾಸನೆ ಬರಬೇಕಷ್ಟೇ. ನಾನು ಮೂಗು ಕಟ್ಟಿ ಈಗ ವ್ಲಾಗ್ ಮಾಡ್ತಾಯಿದ್ದೇನೆ. ವಾಸನೆ ಒಂದು ಹೋದರೆ ಉಂಟಲ್ಲ, ವಾಮಿಟ್ ಬಂದಾಗ, ಹೊಟ್ಟೆ ತೊಳಿಸಿದಾಗ ಅಷ್ಟು ವಾಸನೆ. ಕೆಲವರು ಇದರದ್ದು ಪಲ್ಯ ಮಾಡ್ತಾರೆ ಆಯಿತಾ. ನಾನು ರೀಲ್ಸಲ್ಲಿ ನೋಡಿದ್ದೆ, ಹೇಗೆ ಈ ವಾಸನೆದನ್ನು ಪಲ್ಯ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ನೀವ್ಯಾರಾದರೂ ಉಪಯೋಗ ಮಾಡ್ತೀರಾ ಅಂತ ಹೇಳಿ, ಅಥವಾ ನೋಡಿದ್ದೀರಾ ಅಂತ ಹೇಳಿ, ಇಲ್ಲ ಮೊದಲ ಸಲ ನೋಡೋದಾದರೂ ಕೂಡ ಹೇಳಿ. ಸುವರ್ಣಗೆಡ್ಡೆ ಆಗ್ತದಲ್ಲ ಅದರದ್ದು ಹೂ. ಈ ಹೂ ಹೋಗಿ ಆದಮೇಲೆ ಇದರಲ್ಲೊಂದು ಗಿಡ ಬರ್ತದೆ. ಲಾಸ್ಟ್ ಇಯರ್ ಇಲ್ಲಿಂದ ಇಲ್ಲಿ ತನಕ ನಾವು ಸಾಲು ಮಾಡಿದ್ವಿ ಅದರದ್ದು ಹೂ. ಇದು 3ನೇ ಹೂ ಆಗ್ತಿರುವಂಥದ್ದು. ಯಾರಾದರೂ ನೋಡಿದರೆ ಹೇಳಿ ನನಗೆ ಕಮೆಂಟಲ್ಲಿ ಆಯಿತಾ. ಹೇಳಿದ್ರಿ ಅದು ಕಟ್ ಮಾಡಿ ತೆಗಿ, ಇಲ್ಲಾಂದರೆ ವಾಸನೆಯಲ್ಲಿ ಆಗಲಿಕ್ಕಿಲ್ಲ ಅಂತ. ನೋಡಿಯತ್ತೆ, ವಾಸನೆ ಎಷ್ಟು ಹೇಳಿದರೆ ಇದರದ್ದು ಒಳಗೆಲ್ಲ ಹೀಗಿರ್ತದೆ ನೋಡಿ. ಈಗಲೇ ಸೊಳ್ಳೆಗಳು ಎಲ್ಲ ಹಾರ್ತಾ ಉಂಟು, ಕೊಳ್ತದಕ್ಕೆ ಹೇಗೆ ಹಾರ್ತದೆ ಅದೇ ಥರ.